ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಇವತ್ತು ನಾವು ಬೇಲೂರಿನಲ್ಲಿ ಇರುವ ಚೆನ್ನಕೇಶವ ದೇವಾಲಯವನ್ನು ನೋಡಲಿಕ್ಕೆ ಹೋಗುತ್ತಿದ್ದೇವೆ. ಸಕಲೇಶಪುರದಿಂದ ಬೇಲೂರು ಹೋಗುವ ದಾರಿಯಲ್ಲಿ ಕಾಫಿ ತೋಟವನ್ನು ನೋಡಬಹುದು. ಈಗ ನಾವು ದೇವಸ್ಥಾನ ಮುಂದೆ ಬಂದಿದ್ದೇವೆ. ಬೇಲೂರು KSRTC ಬಸ್ ಸ್ಟ್ಯಾಂಡ್ನಿಂದ 500 ಮೀಟರ್ ದೂರದಲ್ಲಿದೆ. 1397ರಲ್ಲಿ ಈ ಗೋಪುರವನ್ನು ನಿರ್ಮಿಸಿದ್ದಾರೆ. ಪಂಚಭೂತ ಸಂಕೇತವಾಗಿ ಈ ಗೋಪುರದ ಮೇಲೆ 5 ಕಳಸವನ್ನು ಇಟ್ಟಿದ್ದಾರೆ. ಹಾಸನ್ನಿಂದ 38 ಕಿಲೋಮೀಟರ್ ದೂರದಲ್ಲಿ ಇರುವ ಯಗಚಿ ನದಿಯ ದಂಡೆಯ ಮೇಲಿರುವ ಬೇಲೂರು ಜಗತ್ ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ. ಇದು ದೇವಸ್ಥಾನದ ಹೆಬ್ಬಾಗಿಲು. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಈ ದೇವಸ್ಥಾನವನ್ನು ಬೆಳಗ್ಗೆ 7:30ಗೆ ಓಪನ್ ಮಾಡುತ್ತಾರೆ. ಈ ದೇವಾಲಯವನ್ನು 1117ರಲ್ಲಿ ನಿರ್ಮಿಸಲು ಪ್ರಾರಂಭ ಮಾಡುತ್ತಾರೆ. 1220ರಲ್ಲಿ ಇದನ್ನು ಪೂರ್ತಿ ಮಾಡುತ್ತಾರೆ. ಈ ದೇವಾಲಯವನ್ನು ನಿರ್ಮಿಸಲು 103 ವರ್ಷಗಳ ಕಾಲ ತೆಗೆದುಕೊಂಡಿದ್ದಾರೆ. ಈ ದೇವಾಲಯವು ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಯ ಅತ್ಯುತ್ತಮ ಉದಾಹರಣೆಯಾಗಿದೆ. ಇದು ಕಲ್ಲಿನ ಕೆತ್ತನೆಗಳು ಮತ್ತು ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ದೇವಾಲಯವನ್ನು ಏಕಕೂಟ ವಿಮಾನ ವಿನ್ಯಾಸದಲ್ಲಿ ನಿರ್ಮಿಸಲಾಗಿದೆ. ಇದು ಒಂದೇ ದೇವಾಲಯವನ್ನು ಒಳಗೊಂಡಿದೆ. ಈ ದೇವಾಲಯವು ಚೌಕಾಕಾರವಾಗಿದ್ದು ಪ್ರತಿ ಬದಿಯು 10.5 ಮೀಟರ್ ಉದ್ದವಿದೆ. ಈ ದೇವಸ್ಥಾನವನ್ನು 3 ಜನ ರಾಜರು ನಿರ್ಮಿಸಿದ್ದಾರೆ. ವಿಷ್ಣುವರ್ಧನ ಮಹಾರಾಜರು ಈ ದೇವಾಲಯವನ್ನು ಕಟ್ಟಲು ಪ್ರಾರಂಭ ಮಾಡುತ್ತಾರೆ. ನಂತರ ತನ್ನ ಮಗ ನರಸಿಂಹ ಬಳ್ಳಾಳ ಇದನ್ನು ಮುಂದುವರಿಸಿಕೊಂಡು ಬರುತ್ತಾರೆ. ನಂತರ ತನ್ನ ಮೊಮ್ಮಗನಾದ ವೀರ ಬಳ್ಳಾಳ ಈ ದೇವಸ್ಥಾನವನ್ನು ಪೂರ್ತಿಯಾಗಿ ನಿರ್ಮಾಣ ಮಾಡುತ್ತಾನೆ. ಈ ದೇವಾಲಯವು ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಯ ಅತ್ಯುತ್ತಮ ಉದಾಹರಣೆಯಾಗಿದೆ. ಇದು ಕಲ್ಲಿನ ಕೆತ್ತನೆಗಳು ಮತ್ತು ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ದೇವಾಲಯವನ್ನು ಏಕಕೂಟ ವಿಮಾನ ವಿನ್ಯಾಸದಲ್ಲಿ ನಿರ್ಮಿಸಲಾಗಿದೆ. ಇದು ಒಂದೇ ದೇವಾಲಯವನ್ನು ಒಳಗೊಂಡಿದೆ. ಈ ದೇವಾಲಯವು ಚೌಕಾಕಾರವಾಗಿದ್ದು ಪ್ರತಿ ಬದಿಯು 10.5 ಮೀಟರ್ ಉದ್ದವಿದೆ. ಈ ದೇವಾಲಯವನ್ನು ಬಳಪದ ಕಲ್ಲಿನಿಂದ ನಿರ್ಮಿಸಿದ್ದಾರೆ. ಈ ಬಳಪಿನ ಕಲ್ಲಿನ ಪ್ರತ್ಯೇಕ ಏನೆಂದರೆ ಈ ಕಲ್ಲು ಭೂಮಿಯ ಒಳಗಡೆ ಇದ್ದರೆ ಮೃದುವಾಗಿ ಇರುತ್ತದೆ, ಭೂಮಿಯಿಂದ ಹೊರಗಡೆ ಬಂದರೆ ಗಟ್ಟಿಯಾಗುತ್ತದೆ. ಈ ಬಳಪಿನ ಕಲ್ಲಿನ ಈ ಪ್ರತ್ಯೇಕದಿಂದಲೇ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ನಮ್ಮ ಶಿಲ್ಪಿಗಳು.
ದೇವಾಲಯದ ಕಂಬಗಳ ಮತ್ತು ಗೋಡೆಗಳ ಮೇಲೆ ರಾಮಾಯಣ ಮತ್ತು ಮಹಾಭಾರತದ ದೃಶ್ಯಗಳನ್ನು ಕೆತ್ತಲಾಗಿದೆ. ಈಗ ನಾವು ನೋಡಬಹುದು, ದೇವಾಲಯದ ಕೆಳಭಾಗದ ಗೋಡೆಯ ಸುತ್ತಲೂ ಆನೆಯ ಚಿತ್ರಗಳನ್ನು ಕೆತ್ತಿದ್ದಾರೆ. ಈಗ ನಾವು ನೋಡಬಹುದು ಕಲ್ಯಾಣಿಯನ್ನು. ದೇವಾಲಯದ ಮುಂದೆ ಇದೆ. ಈ ಕಲ್ಯಾಣಿಯಲ್ಲಿ ಆಮೆ, ಮೀನುಗಳನ್ನು ನೋಡಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಧನ್ಯವಾದಗಳು.